ನಾವು ಪ್ರತಿ ವರ್ಷ ರೈತರಿಗೆ ಸಬ್ಸಿಡಿ ದರದಲ್ಲಿ ಭತ್ತದ ಬೀಜಗಳನ್ನು ವಿತರಣೆ ಮಾಡ್ತೇವೆ. ಸೊ ಅದಕ್ಕಿಂತ ಇವತ್ತಿಂದ ನಾವು ಭತ್ತದ ಬೀಜ ವಿತರಣೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಸೊ ನಮ್ಮಲ್ಲಿ ಈಗ 4 ತಳಿ ಭತ್ತಗಳಿದ್ದಾವೆ. ಅಭಿಲಾಷ್, ಜಯ, BPT ಮತ್ತು IR64. ಸೊ ಇದರಲ್ಲಿ ಜನರಲ್ದವರಿಗೆ ಪ್ರತಿ 25 kgಗೆ 200 ರೂಪಾಯಿ ಸಬ್ಸಿಡಿ ಸಿಗುತ್ತೆ. SC/ST ಅವರಿಗೆ ಪ್ರತಿ 25 kgಗೆ 300 ರೂಪಾಯಿ ಸಬ್ಸಿಡಿ ಇರುತ್ತೆ. ಸೊ ಇವತ್ತಿಂದ ನಾವು ರೈತರ ನಮ್ಮ BD ಹೋಬಳಿಲಿ ಏನು ರೈತರಿದ್ದಾರೆ ಭತ್ತ ಬಿತ್ತನೆ ಮಾಡೋರಿಗೆ ಸಬ್ಸಿಡಿ ದರದಲ್ಲಿ ಭತ್ತ ವಿತರಣೆ ಮಾಡ್ತೇವೆ. ರೇಟ್ ಏನು ಭತ್ತದ ರೇಟ್ ರೀ, ನಾವು ಅಭಿಲಾಷ್ ಇದ್ದು ಫುಲ್ ಅದರಲ್ಲಿ 200 ರೂಪಾಯಿ ಸಬ್ಸಿಡಿ ತೆಗೆದು 1187 ರೂಪಾಯಿ ಇದೆ. ಆಮೇಲೆ IR64 964 ರೂಪಾಯಿ ಇದೆ. ಸೊ ಆ ರೀತಿ ಬೇರೆ ಬೇರೆ ರೇಟ್ ಇದೆ. 25 kg ಪ್ಯಾಕೆಟ್. ಅಂದರೆ ಈಗ ಇದಕ್ಕೇನು ಹೇಳಕ್ಕೆ ಇಷ್ಟಪಡ್ತಾರೆ ಎಲ್ಲ ರೈತರು ಇದ್ರು ಹಾಂ ರೀ, ಸರ್ಕಾರ ಅವರಿಗೋಸ್ಕರನೇ ಈ ಸಬ್ಸಿಡಿ ದರದಲ್ಲಿ ಹೊರಗಡೆ ನಾವು ಸ್ವಲ್ಪ ಭತ್ತದ ಬೀಜಗಳು ಈ ಸದ್ಯ ಏನಿರ್ತದೆ ಕಾಸ್ಟ್ಲಿ ಬರ್ತದೆ. ಸಬ್ಸಿಡಿ ದರದಲ್ಲಿ ಸರ್ಕಾರ ಕೊಡ್ತಿದೆ ಅಂತಂದರೆ ಸ್ವಲ್ಪ ಎಲ್ಲ ರೈತರು ಇದ್ರ ಸದುಪಯೋಗ. ಇವತ್ತಿಂದ ಎಷ್ಟು ಮಟ್ಟ ಕೊಡ್ತೀವಿ ಸರ್? ಭತ್ತ ಬಿತ್ತನೆ ಆಗೋವರೆಗೂ ನಾವು ಇದು ಮಾಡ್ತೇವೆ. ನಮ್ಮಲ್ಲಿ ಈಗ ಸದ್ಯಕ್ಕೆ ಸ್ಟಾಕ್ ಎಷ್ಟು ಒಂದು 20 ಕ್ವಿಂಟಲ್ ಅಭಿಲಾಷ್ ಇದ್ದಾರೆ. ಸೊ IR64 ಜಯ ಸಾಕಷ್ಟು ಆಗೋಷ್ಟು ಇದೆ. ಮತ್ತು ಇನ್ನೂ ನಮ್ಮ ಇಂಟೆಂಟ್ ಇದೆ, ಇನ್ನೂ ಭತ್ತದ ಬೀಜ ಬರಬೇಕು. ಬಂದಂಗೆ ನಾವು ರೈತರಿಗೆ ಸಪ್ಲೈ ಮಾಡ್ತೇವೆ. ಅದಕ್ಕಿಂತ ಟೈಮ್ ಲಿಮಿಟ್ ಏನಿಲ್ಲ, ಒಟ್ಟು ಬಂದಂಗೆ ಕೊಡ್ತಾರೆ. ಇಂಟೆಂಟ್ ಆಗಿರೋದು ಅಂದರೆ ಜಸ್ಟ್ ನಮ್ಮಲ್ಲಿ ಜಾಸ್ತಿ ಈ ಏರಿಯಾದಲ್ಲಿ ಈಗ ಏನು ಮಾಡ್ತಿದ್ದಾರೆ, ಹೊಸದಾಗಿ ಬಂದಿರತಕ್ಕಂಥ ಅಮ್ಮನ್ ಆಯಿತು, ಆ ರೀತಿ ಮತ್ತು ಸುಪಾಂಗಿ ಅಂತ ತಳಿಗಳನ್ನು ಜಾಸ್ತಿ ಬೆಳಿತಿದ್ದಾರೆ. ಈ ಕಡೆ ಹಲಸಿ ಭಾಗದಲ್ಲಿ ಭತ್ತ ಬಿತ್ತುವಂಥವ್ರು ರೈತರು ಅಭಿಲಾಷ್, ಜಯ ಈ ವೆರೈಟಿಗಳನ್ನು ತೊಗೋತಾರೆ.